ಅಶ್ವಿನಿ ನಿನ್ನ ಬ್ಯಾಗ್ ತೊಗೊಂಬರ್ತೀಯಾ? ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡು ಹೋಗಕ್ಕೆ ಅನುಕೂಲ ಆಗ್ಬೇಕಲ್ಲ. ನನ್ನ ಹತ್ರ ಅಷ್ಟು ದೊಡ್ಡ ಬ್ಯಾಗ್ ಇಲ್ಲ. ನಿನ್ನೆ ನೋಡ ಅಷ್ಟು ಶಾಪಿಂಗ್ ಅಡ್ಡಾಡೇನಿ, ಅಷ್ಟೆಲ್ಲ ಮಾರ್ಕೆಟ್ ಅಡ್ಡಾಡೇನಿ ತಾಸ್ಗಟ್ಲೆ, ಒಂದೇ ಒಂದು ಬ್ಯಾಗ್ ನೆನಪಾಗಿಲ್ಲ ನಂಗೆ. ಮೊದಲು ಇತ್ತಲ್ಲ ಆ ಬ್ಯಾಗ್ ನನಗೂ ಬೇಕಿ ಕರೆಕ್ಟ್ ಆಕಿತ್ತು. ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ 3 ಮಕ್ಕಳದು ನಂದು ಅಂದರೆ ಸಾಲ ಹೊಲ್ತು ಒಂದು ದೊಡ್ಡ ಬ್ಯಾಗ್ ತೊಗೋಬೇಕಾಗೈತಿ. ಅದಕ್ಕೆ ಇನ್ನೊಂದ್ಸಲ ಹೋದಾಗ ತೊಗೊಂಬರ್ತೀನಿ. ಸದ್ಯ ನಿನ್ನ ಹತ್ರ ತಿದ್ಕೊಡ್ತೀಯಾ? ಒಂದಿದ್ರೆ ನೋಡು ಅಶ್ವಿನಿ. ಅಯ್ಯೋ ದೇವ್ರೆ, ಅದಕ್ಕೆಮ್ಮ ನೀವು ಅಷ್ಟ್ಯಾಕೆ ಒಂಥರ ಮಂದಿ ಕೇಳಂಗೆ ಮಾಡ್ತೀರಿ? ಈಗ ಇದ್ರ ಕೊಡು ತಂದು ಅಂತ ಹೇಳ್ರಿ, ಕೊಡ್ತೀನಿ ನಾನು. ಕತಿ ನಿಮ್ದಂದ ತಗ. ಅದು ಅಲ್ಲದೆ ಅದಕ್ಕೆ ಯಾಕೆ ಶಾಪಿಂಗ್ ಹೋಗ್ತೀರಿ? ನಾನು ಒಂದು ಯಾವ್ದಾರು ಚಲೋದು ನೋಡಿ ಆನ್ಲೈನ್ನಾಗ ಆರ್ಡರ್ ಮಾಡ್ತೀನಿ ತಡ್ರಿ. ಚಲೋದು ನೋಡೇ ಆರ್ಡರ್ ಮಾಡ್ತೇನೆ. ನಿಮ್ಮ ಮಕ್ಕಳದು ಆಮೇಲೆ ಏನದು ನಿಮ್ಮದು ಎಲ್ಲ ಬಟ್ಟೆ ಹಿಡಿಬೇಕು, ಹೌದಿಲ್ಲ? ಆಯ್ತು ಬಿಡ್ರಿ, ಆರ್ಡರ್ ಮಾಡ್ತೇನೆ. ನಾ ಅಂತೀನಿ ನಿಮ್ಮ ಬಟ್ಟೆ ಒಳಗೆ ಆ ಮಕ್ಕಳ ಬಟ್ಟೆ ಮಿಕ್ಸೇ ಮಾಡ್ಕೋಬೇಡ್ರಿ. 3 ಒಂದೇ ಸೈಜೇ ಅದಾವ. ಒಂದು ಸಣ್ಣ ಬ್ಯಾಗ್ ಮಾಡಿಬಿಡ್ರಿ. ಅವರು 3 ಮಂದಿ ಒಂದು ಬ್ಯಾಗ್ ತೆಗೆದ್ರೆ ಸಿಕ್ಬಿಡುವಂಗೆ ನಿಮ್ದೊಬ್ಬರದೇ ಒಂದು ಬ್ಯಾಗ್ ಮಾಡ್ಕೊಂಬಿಡ್ರಿ ಅಂತೇನೆ ನಾನು. ನಾವು ಹಂಗೆ ಮಾಡ್ಬೇಕಾಗೈತಿ. ಒಂದಾದ್ರೂ ಸಣ್ಣದಿದ್ದು ತಂದು ಕೊಡು. ನನ್ನ ಬಟ್ಟೆ ಇಟ್ಕೊಳಕ್ಕೆ ಒಂದು ಬ್ಯಾಗ್ ಐತಿ, ಇವ್ರದ್ದು ಇಟ್ಕೊಳಕ್ಕೆ ಒಂದು ಬೇರೆ. ಒಂದು ವಾರಕ್ಕೆ ಆಗುವಷ್ಟು ಅಷ್ಟೇ ಅರ್ಬಿ. ತಡ್ರಿ ತೊಗೊಂಬರ್ತೇನೆ. ಅನ್ನಂಗೆ ಅಶ್ವಿನಿ, ಈಗ ಎಷ್ಟು ತಿಂಗಳಿಂದ? ನಂಗೆ ಈಗ 3 ತಿಂಗಳು. ಯಾಕೋ ಹೊಟ್ಟೆನೇ ಭಾಳ ಕಾಣಂಗಿಲ್ಲ, ಅದಕ್ಕೆ ಕೇಳಿದೆ. ಭಾಳ ಫಿಟ್ ಅರ್ಬಿ ಹಾಕೋಬೇಡ ಹೊಟ್ಟಿಗೆ. ಅದು ಐತೆ ಅದ್ಗೆಮ್ಮ, ಆದರೆ ಅಷ್ಟು ಕಾಣಿಸಂಗಿಲ್ಲ. ಆಮೇಲೆ ನನ್ಗೆ ಬೊಜ್ಜದು ಏನೂ ಇಲ್ಲಲ್ಲ, ತೆಳ್ಳಗೆ ಭಾಳ ದಿನಲ್ಲ, ಅದು ಸ್ವಲ್ಪ ಯಾಕೋ ಹೊಟ್ಟೆ ಅಂತ ಏನು ಕಾಣಿಸಂಗೇ ಇಲ್ಲಪ್ಪ. ಸರಿ, ಹುಷಾರಾಗಿರ. ಹೋಗಿ ಚೀಲ ತುಂಬ ಬಟ್ಟೆ ತೊಗೊಂಬರ್ತೇನೆ ತಡಿ. ಏ ಏನದ ವಾ ಚಾಲು ಆತವ ಇವ್ರದ್ದು. ಅಯ್ಯೋ ನನ್ನ ಮಕ್ಕಳು ಬಿಟ್ಟು ಎಲ್ಲ ಓದ್ಲಿಕ್ಕೆ. ಬರ್ರಪ್ಪ ಬರ್ರಿ ಕಂದಮ್ಮಗಳೇ, ನನ್ನ ಕಂದಮ್ಮಗಳೇ ಬರ್ರಪ್ಪ, ಹೊರ ಕರ್ಕೊಂಡು ಹೋಗ್ತೇನೆ ಬರ್ರಪ್ಪ. ನೀವು ಊಟದಾಗಿಂದಾನು ನಾನು ಹೆಂಡ್ತಿ ಬರೀ ನಿಮ್ಮ ಇದ್ರಾಗೆ ಬಿಜಿ ಆಗ್ಬಿಟ್ಟಾಳೆ. ನನಗೆ ಆಕಿಗೆ ಟೈಮೇ ಸಿಗೋಲ್ತು. ಬರ್ರಿ ನನ್ನ ಕಂದಮ್ಮಗಳೇ. ಓ ನೀನು ಬೇಕಿ ಉಳ್ದಿಯಾ? ಬರಬ, ಇನ್ನೂ ತೊಗೊಂಡೋಗಿ ಅಲ್ಲಿ ಕೊಡ್ತೇನೆ. ಅದಾರ ನಮ್ಮ ಅಪ್ಪನ ಕೈಯಾಗೊಂದು ಕೊಟ್ಟಿನ, ನಮ್ಮ ಅವ್ನ ಕೈಯಾಗೊಂದು ಕೊಟ್ಟಿನ. ಇನ್ಯಾರು ಉಳಿದ್ರು? ಅಯ್ಯೋ ನಮ್ಮ ಅತ್ತಿ ಇದ್ದಾಗ ನಮ್ಮ ಅತ್ತಿ ಬೆಲೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಬ್ಬ ಮನುಷ್ಯ ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಹಾ, ಈಗ ನಮ್ಮ ಅತ್ತಿ ಇದ್ದಿದ್ರೆ ನಮ್ಮ ಅತ್ತಿ ಕೈಯಾಗೊಂದು ಕೊಡ್ಬೋದಾಗಿತ್ತ. ಏನು ಮಾಡೋದು, ನಾನೇ ಎತ್ಕೊಂತೀನಿ. ಬಾ ನನ್ನ ಕಂದ ಬಾ. ಓ ಬಂದ್ರೆ ರೀ, ಆ ಬ್ಯಾಗ್ ಒಂದು ಮ್ಯಾಗ್ ಸಜ್ಜದ ಮ್ಯಾಗ ಇಟ್ಟತ್ ನಂಗೆ ಸಿಗೋವಲ್ತು. ಬರ್ರಿ ಒಂಚೂರು ತಕ್ಕೊಡ್ರಿ. ಅಲ್ಲೇ ನಾನು ಬಿಟ್ಟು ಹೊಂಟಿ ಅಲ್ಲೇ. ನೀವು ನನ್ನ ಬಿಟ್ಟು 15 ದಿನ ಗಟ್ಲೆ ಟ್ರಿಪ್ ಹೋಗಿದ್ರಿ. ಏನು ಮಾಡೋದು, ನಮ್ಮ ಅತ್ತಿ ಕಾಟಕ್ಕೆ ಹೋಗಿದ್ದೆ. ನಮ್ಮ ಅತ್ತಿಗೆ ಏನೂ ಆಗ್ಲಿಲ್ಲ. ಅದು ಹೋಗ್ಲಿ, ಅಲ್ಲ ಬಾ ಇಲ್ಲೇ. ಹೋಗ್ರಿ, ನಿಮ್ದು ಒಂದು ಕತಿ ಅತ್ತಾಗ. ಏನು? ಅಲ್ಲ ನೀ ಇಲ್ದ ಬೇಜಾರಕತ್ತಿ. ನಾನು ಬರ್ಲೆ? ನೀವು ಬಂದ್ರೆ ಮುಗಿದೋತಲ್ಲೇ. ನಾವು ಒಂಚೂರು ನಮ್ಮ ಲಕ್ಷ್ಮಿ ಬಂದಾಳಂತ್ರಿ, ಅದಕ್ಕೆ ಹೊಂಟೇನಿ. ನಿಮ್ದೊಂದು ಕತಿ ಅತ್ತಾಗ. ನೀವು ಬಂದು ಏನು ಮಾಡ್ತೀರಿ? ನಾನು ನಮ್ಮ ತಂಗಿ ಮಾತಾಡೋದ್ರಾಗ ಬ್ಯುಸಿ ಇರ್ತೀವಿ. ನೀವು ಬಂದು ಅಲ್ಲಿ ಏನು ಮಾಡ್ತೀರಿ? ಸುಮ್ಮನೆ ಇರ್ರಿ. ನೀ ಇಲ್ದ ಬೇಜಾರಾಕೈತ್ಲೆ ಇಲ್ಲೇ. ಏನು ಮಾಡಲಿ, ರೂಮಿಗೆ ಬರ್ತಿದ್ದಂಗ ನನ್ನ ಮಕ್ಕಳು ನೆನ್ಪಕ್ಕವು. ನನ್ನ ಮಕ್ಕಳು ನೀನು ಇಲ್ಲಾಂದ್ರೆ ನನಗೊಂಥರ ರೂಮ್ ಬಣ 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 ಅನ್ನಿಸ್ತತಿ, ಗೊತ್ತನು? ಅಯ್ಯೋ ಏನಾಗಲ್ಲ ಬಿಡ್ರಿ, ಮತ್ತು ನಾನು ಎಲ್ಲೂ ಹೋಗ್ಬಾರ್ದನ. ಅಲ್ಲ ನೆನ್ಪಿಟ್ಕೊಳಂಗೆ ಏನು ಕೊಡಲಿಲ್ಲ. ಏನು ಕೊಡ್ಬೇಕಿತ್ತು? ನಿಂದೊಂದು ಕತಿ ಅತ್ತಾಗ. ಡ್ರೈವರ್ ಕೊಟ್ಟು ಹೋಗ್ಬೇಡ, ನಾನೇ ಬಿಟ್ಟು ಬರ್ತೀನಿ ಬಾ. ಹೆಂಗಿದ್ರು ಏನು ಮುಖ ನೋಡು, ಬಿಟ್ಟು ಬರಲ್ಲ, ಅಲ್ಲೇ ಉಳ್ಕೊಂತೀರಷ್ಟೇ. ಏನು ಅವಶ್ಯಕತೆ ಇಲ್ಲ. ಮತ್ತು ಅಲ್ಲಿಂದ ಬರೋದು ಹೊತ್ತಕತಿ ಡ್ರೈವರೇ ಬಿಟ್ಟು ಬರ್ತಾನೆ. ನೀವು ಆರಾಮಾಗಿ ಮನೆಯಾಗಿರ್ರಿ. ನಾನಿಲ್ಲ ಅಂತೇಳಿ ಏನು ಬಿಯರ್ ಗಿಯರ್ ಜಾಸ್ತಿ ಕುಡಿಯೋಕೆ ಹೋಗ್ಬೇಡ್ರಿ. ನಿನ್ನೇನು ವಾಸನೆ ಬಂತು, ಮೊನ್ನೇನು ವಾಸನೆ ಬಂತು, ಗೊತ್ತಾ? ಮಾರಾಯ, ಮತ್ತು ಅಪ್ಪನ ಮುಂದೆ ಅವನ ಮುಂದೆ ಅಂದಿಗಿಂದಿ. ಅದು ನಿನ್ನೆ ನಾವು ಅಲ್ಲಂದೆ. ನನ್ನ ದೋಸ್ತ್ ಅದನಲ್ಲ, ಏನು ಮಾಡ್ತೀಯ? ಇವತ್ತು ದೋಸ್ತ್ ಕುಡಿಸ್ತಾನ, ನಾಳೆ ನೀವೇ ಹೋಗಿರಿ ಕುಡಿಯೋಕಷ್ಟೇ. ಈ ಕುಡಿಯೋರ್ದೆಲ್ಲ ಕತಿ ಇಷ್ಟೇ. ಖುಷಿಯಾದರೂ ಕುಡಿತೀರಿ, ಬೇಜಾರಾದರೂ ಕುಡಿತೀರಿ. ಆಮೇಲೆ ಚೇಂಜ್ ಇರಲಿ ಅಂತ ಕುಡಿತೀರಿ, ದೋಸ್ತ್ ಕುಡಿಸ್ತಾ ಅಂತ ಕುಡಿತೀರಿ, ಇವತ್ತು ನನಗೆ ಹೋಗ್ಬೇಕು ಅನ್ನಿಸ್ತು ಅಂತ ಕುಡಿತೀರಿ. ಬಟ್ ಇದೆ ಇದು ಯಾಕೆ ಹೆಚ್ಚಾಗಕತ್ತೈತಿ ನೋಡ್ರಿ. ಹೇಳ್ತಾ ಇದ್ದೀನಿ, ಬರ್ಬರ್ತಾ ಹಾಳಾದ್ರೆ ನಮ್ಮ ಅದು ಸುಮ್ಮನೆ ಇರಂಗಿಲ್ಲ. ಮಾವಾರ ಮುಂದೆ ಹೇಳ್ತೇನೆ ಅಲ್ರಿ, ಇಷ್ಟು ವಯಸ್ಸಾಗಿತ್ತು ಮಾವಾರಿಗೆ. ಇಷ್ಟೆಲ್ಲ ಕಂಪನಿ ಕಟ್ಟಿ ಬೆಳೆಸಿ ಇಷ್ಟೆಲ್ಲ ಮಾಡಿದ ಮಾವಾರೇ ಇವತ್ತಿನವರೆಗೂ ಕುಡಿಯಲ್ಲ. ನೀವು ನೋಡ್ರಿ. ನೀವು ನಮ್ಮಪ್ಪನೂ ಕುಡಿತತೆ, ಯಾರಂದ್ರೆ ನೀನು ಕುಡಿಯಲ್ಲ ಅಂತ. ಆದರೆ ನಮ್ಮಪ್ಪ ಹೆಂಗೆ ಗೊತ್ತೇನು, ಸೊಸ್ತ್ಯಾರ ಮುಂದೆ ಮಕ್ಕಳ ಮುಂದೆ ಮರ್ಯಾದೆ ಹೋಗಕ್ಕೆ ಬಿಡಲ್ಲ. ಅಪ್ಪ ಕುಡಿಯೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ನಮ್ಮವ್ಗೆ ಗೊತ್ತು, ನಮ್ಮ ಅಪ್ಪಗೆ ಗೊತ್ತು. ಇವತ್ತು ನಾನು ನಿನ್ನ ಮುಂದೆ ಹೇಳಿದ್ದು ಗೊತ್ತೇನೋ, ಅಲ್ಲೇ ತಿಜುರಿ ಒಳಗೆ 2 ಸಲ ನೋಡಿದಾಗ ದೊಡ್ಡ ಬಾಟ್ಲು ಒಂದು ಗ್ಲಾಸ್ ಇರ್ತೈತಿ. ರಾತ್ರಿ ಅಪ್ಪ ರೂಮಿಂದ ಆಮೇಲೆ ಬಂದು ಊಟ ಮಾಡ್ತೈತಲ್ಲ, ಒಂದು ಸ್ವಲ್ಪ ಕುಡ್ದು ಊಟ ಮಾಡಿ ಮಕ್ಕೊಂಡ್ಬಿಡ್ತೈತಿ. 1 ಅಕ್ಷರ ಪಿಟಕ್ ಅಂತ ಮಾತಾಡಲ್ಲ, ಗೊತ್ತೇನ? ಓ ಹೌದಾ, ಇರಲಿ ಬಿಡ್ರಿ. ಇಷ್ಟು ವಯಸ್ಸಾಗೈತಿ, ಇಷ್ಟೆಲ್ಲ ಕಂಪ್ನಿ ಕಟ್ಟಿ ಸಾಕಿ ಬೆಳೆಸ್ಯಾರ, ಅದೇನು ದೊಡ್ಡ ಮಹಾ ಅಲ್ಲ. ಅದು ಮಾವಾರು ನಾನು ಮದುವೆಯಾಗಿ ಬಂದು ಇಷ್ಟು ವರ್ಷದಾಗ ನನಗೆ ಗೊತ್ತಾಗಿಲ್ಲ. ಮಾವಾದ್ರೂ ಕುಡಿಬೋದು, ಗಂಡ ಕುಡಿಬಾರ್ದಾ? ಅಲ್ರಿ, ಮಾವಾರಿಗೆ ಎಷ್ಟು ವಯಸ್ಸು? ಅವ್ರದ್ದೆಲ್ಲ ಆಗೈತಿ ಹೋಗೈತಿ ಎಲ್ಲ ಮುಗೀತು.
ನಿಮ್ದು ಹಂಗಲ್ಲ, ಇನ್ನೂ ಈಟದಾವ ಮಕ್ಕಳು. ಸಾಕಿ ಬೆಳೆಸಿ ದೊಡ್ಡೋರು ಮಾಡಿ ಓದಿಸಿ ಮದುವೆ ಮುಂಜಿ ಮಾಡಿ ಮೊಮ್ಮಕ್ಕಳು ಕಾಣ್ಬೇಕು. ಇನ್ನೂ ಸುಮ್ ಕುಂದ್ರಿ. ಅದು ಬೇರೆ ವಿಚಾರ. ಒಂದೇ ಒಂದು ಅಂದೆ ಆಮೇಲೆ ಕೇಳಬಾರ್ದು. ಸಾರಿ ಸಾರಿ ಸಾರಿ. ಕಬಾಬ್ ಮೇ ಅಡ್ಡಿ ಅಂತಾರಲ್ಲ, ಅದು ನಿನ್ನೋಡೆ ಹೇಳ್ಯಾರ ನೋಡ್ಲಿ. ಅಲ್ಲಿ ಮದುವೆ ಕಳ್ಸಿಂದು ಇಷ್ಟು ಕಾಡ್ತೀಯಲ್ಲ ನೀನು ಅಂತೀನಿ ನಾನು. ಸುಮ್ಮನಿರಪ್ಪ, ಸೀಮೆಗಿಲ್ಲದ ನೀನೇ ಆತದ. ಅತ್ತಿಗೆಮ್ಮ ಬ್ಯಾಗ್ ತೊಂಬರ ಕೇಳಿದ್ರು, ಅದಕ್ಕೆ ತೊಗೊಂಬಂದೆ. ಇದೇದಕ್ಕಂತ? ಒಂದು ವಾರದ ಮಟ್ಟಿಗೆ ಮಕ್ಕಳದ್ದು ಬಟ್ಟೆ ತುಂಬ್ಕೊಳಕ್ರಿ. ಹಾಂ ರೀ, ಆ ಬ್ಯಾಗ್ ನಂದು ತಕ್ಕೊಡ್ ಬರ್ರಿ. ಏನ ಮರ ತಗ ಬಾ ತಕೊಡ್ತೀನಿ, ಪ್ಯಾಕ್ ಮಾಡ್ಕೊ ಹೋಗ್ಲಿ. ಅರವಿಂದ್, ಇವು ಅಪ್ಪ ಕರಿತೈತ್ರಿ ಬಂದೆ. ಅಶ್ವಿನಿ ಬಾ, ನಾನು ಬಟ್ಟೆ ಎಲ್ಲ ತಂದು ಕೊಡ್ತೀನಿ, ಒಂದು ಸ್ವಲ್ಪ ಪ್ಯಾಕ್ ಮಾಡ್ತೀಯಾ? ನನ್ನ ಬಟ್ಟೆ ಎಲ್ಲ ನಾ ಇಟ್ಕೋತೀನಿ. ಆಯ್ತು ಅತ್ತಿಗೆಮ್ಮ. ಅಂದಂಗೆ ನಿನ್ನ ನಾದ್ನಿ ಮದುವೆ ಫಿಕ್ಸ್ ಆತಂತ ಹೌದಾ? ಅಯ್ಯೋ ಎಲ್ಲಕ್ಕೈತಿ ಇನ್ನು ಕುಂಟಾಡ್ತಾ ಐತಿ. ಈಕಿಗೆ ಅಮೇರಿಕದಾಗಿರೋ ಹುಡುಗನೇ ಬೇಕಂತ. ಅಯ್ಯೋ ಇಂಡಿಯಾದಾಗ ಯಾರು ಸಿಕ್ಕಿಲ್ಲ ಈಕಿಗೆ. ಆ ಹುಡುಗನ ಅದೇನ ಮತ್ತು ಅವನು ಹೊರದೇಶಕ್ಕೇನೋ ಕೆನಡಾಕೇನೋ ಎಲ್ಲೇ ಕೆಲ್ಸಕ್ಕಂತ ಹೋಗ್ತಾನಂತೆ, ಅದಕ್ಕೆ ಅವ್ನು ಮಾಡ್ಕೊತೀನಿ ಅನ್ನತ್ತಿದ್ಲಪ್ಪ. ಅಷ್ಟೇ ಗೊತ್ತು. ನಾನು ಆಕಿ ವಿಷಯಕ್ಕೆ ಎಂಟ್ರಿನೇ ಆಗಲ್ಲ. ಹಬ್ಬ, ಅವ್ವ ಹೇಳ್ದಂಗೆ ಎಲ್ಲ ಕೈಪಲ್ಲೆ ಹೆಚ್ಚಿದ್ದಾತ. ಅಯ್ಯೋ ಸಿಂಕ್ನಾಗ ಭಾಂಡೆ ಅದಾವಲ್ಲ, ಏನು ಮಾಡಲಿ? ಈ ಹಾಳದಕ್ಕೆ ಈಕಿ ಅಶ್ವಿನಿ ಹೋಗಿ 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 ಅವ್ರ ಮನ್ಯಾಗ ಕುಂದಿರ್ತಾಳ. ಈ ನಮ್ಮವು ಇದು ಯಾಕೆ ಕೂತಾಗಂಗಿಲ್ಲ ಅಂತೀನಿ ನಾನು. ತಗ ಈ ಎಲ್ಲ ಕೆಲಸ ನನ್ನ ಕಡೆ ಮಾಡಿಸ್ತತೆ. ಹಬ್ಬ, ಎಷ್ಟು ಚೆನ್ನಾಗದ ಚುಕ್ಕಿ. ಅಂತೂ ಈ ಹೊಸ ಅಡುಗೆ ಮನೆ ನಂಗತ್ರ ಭಾರಿ ಇಷ್ಟ ಆತ. ಆರಾಮೈತೆ. ಆರಾಮಲ್ಲಿ ಕೆನಡಾಕ್ಕೆ ಹೋದ್ಮೇಲೆ ಯಾವುದೂ ಚಿಂತಿಲ್ಲ. ಆರಾಮಾಗಿ ಆನ್ಲೈನ್ನಾಗ ಬೇಕಾದ ಆರ್ಡ್ರ್ ಮಾಡ್ಕೋಬೋದು, ತಿನ್ಬೋದು. ಕೆಲಸದವ್ರು ಟೆನ್ಷನ್ ಇರೋಂಗಿಲ್ಲ. ನಾನು ನನ್ನ ಗಂಡ ಇಬ್ಬರೇ ಪಿಕ್ಚರ್ಗಾದ್ರೂ ಹೋಗ್ಬೋದು, ಮಾಲ್ಗಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು. ನಾನು ಕೇಳೋರು ಯಾರದಾರ? ಹೌದು, ನಾನೇನೋ ಮದ್ವೆಗೆ ಒಪ್ಪಿಗೆ ಅಂತ ಹೇಳಿದೆ. ಆ ಕಡೆಯಿಂದ ಏನು ರಿಪ್ಲೈ ಬಂತು ಗೊತ್ತಾಗಲಿಲ್ಲಲ್ಲ. ಹಾಂ, ಇನ್ನೂ ಕುದೀತಾ ಐತೆ, ಕುದಿಲಿ. ಏನು ಮಾಡತ್ತಿ? ಸಾರು ಕುದಿಯಕ್ಕೆ ನೋಡ್ತೀರಂದಲ್ವಾ? ಅಯ್ಯೋ ದೇವ್ರೆ, ಇಲ್ಲಿ ಯಾರು ಇದನ್ನು ಕಾಯಿಪಲ್ಲೆ ಹೆಚ್ಚಿದ್ದು ಅರ್ಧಂಬರ್ಧ? ನಾನೇ ಅವ ಕಾಯಿಪಲ್ಲೆ ಹೆಚ್ಚಿದ್ದು. ಏನು ಮತ್ತೆ ನಿನ್ನ ಸೊಸಿ ಅದಾಳ ಇಲ್ಲೇ ಹೆಚ್ಚಕ್ಕ? ಕತ್ತಿ ನಿಂದೊಂದು ತಗ. ನಿನ್ನ ಸೊಸಿ ನೋಡಿ ಆರಾಮಾಗಿ ಹೋಗೋರು ಅವ್ನ ಮನೆಗೆ ಹೆಂಗೆ ಕುಂತಾಳ. ನಿಂಗೇನು ಹೇಳೋದ್ಲ ಕೇಳೋದ್ಲ? ಬಾರಿ ಬಿಡು. ಅಡ್ಡಾಡಕಂದ್ರೆ ಆಕೆಗೆ ಯಾವ ಸುಸ್ತು ಇರಲ್ಲ. ನೀನು ನೋಡಿದ್ರೆ ಪ್ರೆಗ್ನೆಂಟ್ ಇದ್ದಾಗ ಅಷ್ಟು ಕೆಲಸ ಮಾಡಿಸ್ಬಾರ್ದು, ಇಷ್ಟು ಕೆಲಸ ಮಾಡಿಸ್ಬಾರ್ದು, ಸುಸ್ತಾಕಿರ್ತೈತಿ, ಜಾಸ್ತಿ ಕೆಲಸ ಹೇಳ್ಬಾರ್ದು. ಬಾಯಿ ಮುಚ್ಕೊಂಡಿರ್ತೀಯಾ? ಆಕೆ ಏನು ಹಂಗೆ ಹೋಗಿಲ್ಲ, ಕಾರಣ ಇದ್ದ ಹೋಗ್ಯಾಳ. ಏನಂತ ಕಾರಣ? ಯೋ ದವಾಖಾನಿಗೆ ಹೋಗಿದ್ರೆ ಬರ್ತಾ ಲೇಟ್ ಆಯ್ತು. 6 ಗಂಟೆ ಆಗಿತ್ತಲ್ಲ, ಅಲ್ಲಿ ಮನೆಗೆ ಹೋದ್ಲು. ಮೊನ್ನೆ ಊರ್ಗದು ಹೋಗಿ ಬಂದ್ರಲ್ಲ, ಭಾಳ ಸಾಮಾನು ಏನೇನೋ ಅವ್ರವ್ರಿಗೆ ತೊಗೊಂಡು ಬಂದಿದ್ರಂತೆ. ಆ ಸಾಮಾನು ಏನೋ ಬಿಚ್ಚಿ ನೋಡ್ಬೇಕು, ಮಾಡ್ಬೇಕು, ಹೊಂದಿಸ್ಬೇಕು ಬಾ ಅಂತೇನೋ ಅವ್ರವ್ವ ಕರೆದ್ಲಂತೆ. ಅದಕ್ಕೆ ಹೊಕ್ಕೇನಿ ಅತ್ತೀರ ಅಂದ್ಲು. ಆಯ್ತು ಹೋಗವ, ಅಲ್ಲೇ ಮುಕ್ಕು, ಬೆಳಗ್ಗೆ ಬಾ ಅಂತ ಹೇಳಿದೆ ಅಷ್ಟೆ. ಇದ್ದೂರಾಗ ಈ ಬೀಗರಿದ್ದು ಬಿಟ್ರೆ ಇದೇ ಪ್ರಾಬ್ಲಮ್ ಅಲ್ಲ ಮಮ್ಮಿ. ಅವ ಅಂದ್ರೆ ದೂರ ದೂರ ಇರ್ಬೇಕು ಸೊಸಿ ತವ್ರ ಮನೆ ಅಲ್ಲ, ಅಂದ್ರೆ ಹೋಗಾಕ ಬರಾಕ ದೂರ ಆಕೈತಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದಿರ್ತಾರೆ. ಹಂಗಾರ ನಿಮ್ಮಪ್ಪ ಹೇಳ್ತಂತಡಿ, ಒಂದು ಯಾವ್ದಾರ ಬ್ಯಾರೆ ಊರ್ನಾಗಿರೋ ಹುಡುಗನ್ನೇ ನೋಡು ಅಂತೇಳಿ. ಯಾಕವ ಮತ್ತೆ ಇದ್ದೂರಾಗಿರ್ಬಾರ್ದು ಅಂದೆಲ್ಲ ಬೀಗ್ರು. ಈಗ ಮತ್ತೆ ನಾಳೆ ಅವರು ಹಂಗ ಅಂತಾರ, ಸೊಸಿ ತವ್ರ ಮನೆ ಇದ್ದೂರಾಗಿರ್ಬಾರ್ದು ಅಂತೇಳಿ. ನಾನು ಹೇಳಿದ್ದು ಅವ್ರಿಗೆ, ನಂಗಲ್ಲ. ನಿಂಗೊಂಥರ ಮಂದಿಗೊಂಥರ ಅನ್ನಲ್ಲ. ಅವ ಏನಪ್ಪ? ಅಜ್ಜಿ ಫೋನ್ ಮಾಡೈತಿ. ಅಯ್ಯೋ ಹೌದಾ? ಫೋನ್ ಕೊಡ. ಇಲ್ಲೇ ಸ್ಪೀಕರ್ ಇಡ್ತೀನಿ ತಡಿ, ನಾನು ಕೇಳಿಸ್ಕೊಂತೀನಿ. ಹಲೋ ಅವ್ವ, ಹೆಂಗದಿ? ಆರಾಮದೇನಿ. ನೀ ಹೆಂಗದಿ? ನಾನು ಆರಾಮದೇನಿ ನೋಡ್ವೆ. ಬಾಬೆ ಇವಾಗಾರ ಒಂದು 4 ದಿನ ಬರ್ಬೇಕಂತೇಳಿ ಫೋನ್ ಮಾಡಿದ್ದ. ಇದು ಏನದ, ಒಂದು 4 ದಿನ ಬಂದಿರೋಣ ಅಂತಲ್ಲೇ. ಹಂಗಾರೆ ನಾಳೆ ಬಂದ್ಬಿಡವ, ಮತ್ತೆ ಯಾಕೆ ತಡ ಮಾಡ್ತೀವಿ? ಒಂದು 4 ದಿನ ಇದ್ದೋಗವಂತಿ. ಅಯ್ಯೋ ದೇವ್ರೇ, ಅಯ್ಯೋ ಈ ಅಜ್ಜಿ ಯಾಕಾರ ಬರ್ತೈತಪ್ಪ. ಈಗ ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ, ಈಗ ಮತ್ತೆ ಬರ್ತೈತೆ ಏನಾತಾಗ. ನಾನು ಆ ದಿಕ್ಕಿಗೆ ಸೋಮವಾರ ದಿನ ನಾ ಒಟ್ಟ ಎಲ್ಲೂ ಪ್ರಯಾಣ ಮಾಡೋದಿಲ್ಲ, ನಾ ಬರೋದಿಲ್ಲ. ಮಂಗಳವಾರ ಬರ್ತೇನೆ. ಏನು ಅಯ್ಯೋ ಮಂಗಳವಾರ ಅಮಾಸೆ ಎಂದೈತಿ? ಅಮಾಸೆ ನಾನು ನೋಡಿಲ್ಲವಾ. ಅಮಾಸೆ ಎಂದೈತಿ ನೋಡು. ನಾ ಯಾವುದಕ್ಕೂ ಅಮಾಸೆ ಮುಗಿಸೇ ಬಂದ್ಬಿಡ್ತೇನೆ. ಅಮಾಸೆ ಮುಂದಿಟ್ಕೊಂಡು ಎಲ್ಲೂ ಅಡ್ಡಾಡಬಾರ್ದು ಅಂತ ಅದಕ್ಕೆ. ಅಯ್ಯೋ ಚಾಲು ಆತ ಅಜ್ಜಿ, ಇನ್ನೂ ಯಾವ ಕಾಲದಾಗದಿ ಬಿಡ್ಬೆ. ಬರೋದಿದ್ರೆ ಸೀದಾ ಬಂದ್ಬಿಡು. ಯಾವ ಕಾಲ ಆದ್ರೆ ಏನ್ಲ, ನಂಬಿಕೆ ಒಂದ. ನಾವಷ್ಟೆಲ್ಲ ಟೈಮು ಕಾಲ ಗಳಿಗೆ ಇವೆಲ್ಲ ನೋಡ್ತೇವೆ ಅಂತೇಳಿ ನೀವಿಷ್ಟು ಆರಾಮದಿರಿ. ನಿಮಗೇನು ಗೊತ್ತು? ಅಡಾವುಡಿ ಮಾಡೋದು ಒಂದೇ ಗೊತ್ತು. ನಿಮ್ಮ ಅವ್ಗೆ ಹೇಳ್ತೇನೆ, ಮಕ್ಕಳು ನೋಟು ಶಿಸ್ತುಬದ್ಧವಾಗಿ ಬೆಳೆಸು ಅಂತೇಳಿ. ಯಾವುದೂ ಇಲ್ಲ. ಅಯ್ಯೋ ಅವ, ನನ್ನ ಕೈಲಾದ ಮಟ್ಟಿಗೆ ನಾನು ಇದು ಮಾಡಿದೆ. ಏನು ಮಾಡೋದು? ಅಡ್ಡ ದಿಡ್ಡಿ ಬೆಳೆದ್ಬಿಟ್ಟಾವ ಇವು. ಬಾ ಒಂಚೂರು ನೀನೇ ಬಂದು ಅದು ಹೆಂಗೆ ಕಲಿಸ್ತೀಯ ಕಲಿಸ್ಬಾ. ಇನ್ನೊಂದು ಸ್ವಲ್ಪ ದಿನಕ್ಕೆ ಈಕಿ ಮದುವೆ ಐತಿ, ಹೊರ ನೋಡಿ ಬಂದೇವಿ. ಈಗಿರ್ತ ನೀ ಒಂಚೂರು ಹೇಳ್ಕೊಟ್ಟಿ ಅಂದ್ರೆ ಆಕಿನೂ ಒಂಚೂರು ಶಿಸ್ತು ಅದು ಕಲಿತಾಳ. ನೀ ಬಂದೇ ಬಿಡು ಅಂತೇನವ. ಈ ಸಲ ಬಂದ್ರೆ ಮಾತ್ರ ಒಂದು 2-3 ತಿಂಗಳು, ಅದು ಎಷ್ಟು ದಿನ ಒಟ್ಟು ಮದುವೆ ಮುಗಿಸ್ಕೊಂಡೇ ಹೋಗೋವಂತೆ. ನಮ್ಮ ಮನೆಗೆ ಇದ್ಬಿಡವಂತೆವ. ಏನು ಬರೀ ಅಣ್ಣನ ಮನೆಗೆ ಇರ್ತಿ? ನಿಂಗೊಬ್ಬಕ್ಕೆ ಮಗಳು ಅದಾಳ ಅನ್ನೋದು ನೆನಪ ಇಲ್ಲನ? ಹಂಗೇನಿಲ್ಲವ. ಹಂಗೆ ನೆನಪಿರಂಗಿಲ್ಲ.
ಏನು ಮಾಡ್ತಿ ಹೇಳ, ದೂರ ಬಾರ ಊರು. ನನಗೂ ಮೊದ್ಲಿನಂಗೆ ಪ್ರಯಾಣ ಮಾಡೋಕ್ಕಾಗಲ್ಲಲ್ಲ, ಹಂಗಾಗಿ ಬರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಬರಬಾರ್ದಂತ ಏನಿಲ್ಲ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ಈ ಸಲ ಮಾತ್ರ ಒಂದು ತಿಂಗಳರ ಇದ್ದೇ ಇರ್ತೇನೆ ಆತ. ಏನು ಒಂದು ತಿಂಗಳು ಹೆಚ್ಚು ಕಮ್ಮಿ ಇರ್ತೇನೆ ನೋಡಿ. ನಾಳೆ ಆಗಲ್ಲ, ಅದೇ ಹೇಳಿದ್ನಲ್ಲ ಹಿಂಗೆ ಅಮಾಸಿ ಮುಗಿಸೇ ಬರ್ತೇನೆ. ಅಮಾಸಿ ಮುಂದಿಟ್ಕೊಂಡು ಎಲ್ಲೂ ಅಡ್ಡಾಡಕ್ಕೆ ಹೋಗ್ಬಾರ್ದು. ಹಾಂ, ಊಟ ಆತನ? ಊಟ ಇನ್ನೂ ಇಲ್ಲ ನೋಡವ, ಮಾಡ್ಬೇಕೀಗ. ಭಾಳ ತಡ ಆತಲ್ಲ, ದೌಡ್ ಉಣ್ಬೇಕು ಬೇಡ. ಇವರಿಬ್ರು ಹೊಟ್ಟೆ ಹಸ್ತಿಲ್ಲ. ಅದೇನ ಮಧ್ಯಾಹ್ನ ನಾನ್ ವೆಜ್ ತಿನ್ಕೊಂಬಂದಾರಂತ, ಅದಕ್ಕೆ ನಂಗೆ ಹೊಟ್ಟೆ ಹಸ್ತಿಲ್ಲ, ಲೇಟಾಗಿ ಅಡುಗೆ ಮಾಡವ, ನಾನು ಆಮೇಲೆ ಉಣ್ತೇವೆ ಅಂದ್ರೆ ಹಂಗಾಗಿ ಸ್ವಲ್ಪ ತಡನೇ ಮಾಡಿದೆ. ಏನು ನಾನ್ ವೆಜ್ಜಾ? ಯೋ ಸಾವಿತ್ರಿ, ಏನು ಕಲ್ಸಿ ಮಕ್ಕಳಿಗೆ ನಿನಗೆ ಒಂದು ಶಿಸ್ತು ಕಲ್ಸೋದು ಗೊತ್ತಿಲ್ಲಲ್ಲ ನಿನಗೆ. ಅದಕ್ಕೆ ಮಾಸ್ತಾಗ ಯಾರ ನಾನ್ ವೆಜ್ ತಿಂತಾರನ? ಹಾಂ, ತಿನ್ನಬಾರ್ದು ಗೊತ್ತನ? ಏನು ನಿಮಗೆ ಹೇಳೋದಂತೆ ನನ್ನ ಹತ್ತಾಗ ಶ್ರಾವಣ ಅಧಿಕ ಇವೆಲ್ಲ ಪಾಲನೆ ಮಾಡ್ಬೇಕಮ್ಮ. ಆಕೆ ನೋಡಕ್ಕೆ ಇನ್ನೊಂದು ಮನೆಗೆ ಲಗ್ನ ಆಗಿ ಹೋಗಕ್ಕೆ ಏನಾರ ಶಿಸ್ತು ಐತೇನ ಸ್ವಲ್ಪರ ಅದಕ್ಕೆ ಹೆಣ್ಣಿಗೆ? ಸಾವಿತ್ರಿ, ನೀ ಹಿಂಗೆ ಮಾಡಿದ್ರೆ ನಡೆಯಲ್ಲ ಬಿಡು. ಅಯ್ಯೋ, ನಾನು ಮನ್ಯಾಗಂತೂ ಮಾಡಿಲ್ಲ ಒಟ್ಟ. ಇವು ಹೊರಗೆ ತಿಂದು ಬಂದವ ಏನೋ. ಸರಿ ಅವ್ವ, ಏನೋ ಗೊತ್ತಾಗಿಲ್ಲ, ನಾ ಹೇಳ್ತೇನೆ ತಗೋ. ನೀ ಯಾವುದಕ್ಕೂ ಅಮಾಸೆ ಆಗಲಿ ಅಂತ ಕಾಯ್ಕೊಂತ ಕುಂದ್ರು ಬೇಡ. ಬಂದೇ ಬಿಡು, ನಾಳೆ ಆಗಲ್ಲ ಅಂತೀಯಲ್ಲ, ನಾಡ್ದಾರ ಬಂದೇ ಬಿಡು. ಹ್ಞೂ ಆಯ್ತು, ಇಡ್ಲಾ? ಹ್ಞೂ. ಅಜ್ಜಿ ಬರ್ತಾಳಂತಲ್ವೇ? ಎಷ್ಟು ಚೆನ್ನಾಗಿರ್ತತಲ್ಲ. ನಿನ್ಗೇನು ಚೆನ್ನಾಗಿರ್ತೈತಿ? ಇಲ್ಲೆಲ್ಲ ಮಾತಿಗೂ ಬೈಸ್ಕೊಳಕ್ಕೆ ನಾನಲ್ಲ. ಅವ ಅಜ್ಜಿ ಬರೋದು ಬೇಡವ. ಏ, ನಿಂಗೇನು ಬಂತ? ಎಲ್ಲಿದ್ ಕಲ್ತಿ ಇದನ್ನ? ಅಯ್ಯೋ ದೇವ್ರೆ, ಮನೆಗೆ ಯಾರು ಬರ್ತಾರ ಅಂದ್ರೆ ಬ್ಯಾಡ ಅಂತಾರನ? ಅತಿಥಿ ಸತ್ಕಾರ ಅನ್ನೋದು ಇರ್ಬೇಕು ಯಾವಾಗ್ಲೂ. ಅದು ಹೋಗ್ಲಿ, ಅದ್ರಾಗೂ ಬೇರೆ ಯಾರು ಬರಾಕತ್ತಾರನ? ಅಜ್ಜಿ ಬರಾಕತ್ತಿರೋದು ಖುಷಿಯಿಂದ ಬಾ ಅನ್ನೋದು ಬಿಟ್ಟು ಏ ಅಂತ ಇದಕ್ಕೆ ಯಾಕೆ ಬರ್ಬಾರ್ದ? ಯಾಕೆ ಬರಬಾರ್ದಾ? ಆಮೇಲೆ ಗೊತ್ತಾಕತ್ತೆ. ನನ್ನ ಒದ್ದಾಟ ನಿಮಗೇನು ಗೊತ್ತು? ಈ ಅಜ್ಜಿ ಬಂದ್ರೆ ಬರೀ ನಾ ಬಯಸ್ಕೋಬೇಕು. ನೀವರ ಹೇಳ್ರಿ ನಮ್ಮ ಅವ್ವಗ ಅಜ್ಜಿ ಬರೋದು ಬೇಡ ಅಂತ. ನೀವೆಲ್ಲ ಹೇಳ್ತೀರಿ? ನಂಗೆ ಯಾರ ಬೈಲ್ ಅಂತೇಳಿ ಕಾಯ್ತಿರ್ತೀರಲ್ಲ ನೀವು. ಏನು ಹುಡುಗಿ ಇದಂತೆ ನಾನು. ಅವ ಅಜ್ಜಿ ಬರ್ಲಿ ಸುಮ್ನಿರು. ಅಜ್ಜಿ ಬಂದ್ರೇನೆ ಇಕ್ಕಿದೆಲ್ಲ ತಗ್ಗದು. ಇಲ್ಲಾಂದ್ರೆ ಏನು ಶಿಸ್ತೆ ಕಲಿಯಲಿಕ್ಕೆ ಗೊತ್ತನ? ಹಿಂಗ ಅಲ್ಲಿ ಗಂಡನ ಮನೆಗೆ ಹೋದ್ರ ನಾಳೆ ಅವ್ರು ಏನು ಅನ್ನಲ್ಲ, ಹೇಳಿ ನೋಡೋಣ. ಹೌದಿಲ್ಲ? ಸುಮ್ನಿರು, ಅಜ್ಜಿ ಬರ್ಲಿ. ಬೇಡ ಅಂತ ಅನ್ನಕ್ ಹೋಗ್ಬೇಡ. ಇಲ್ಲಪ್ಪ, ನಾನು ಯಾಕೆ ಅನ್ನಕ್ಕೆ ಹೋಗ್ಲಿ? ಮದುವೆಯಾಗ ಬಂದಕ್ಕೆ ನಮ್ಮವ್ವ, ಅದು ಅವತ್ತು ಎಲ್ಲಿ 2 ದಿನ ಇದ್ದು ಹೋಗ್ಯಾಳ, ಇವತ್ತಿನವರೆಗೂ ಇಲ್ಲ. ಅದಕ್ಕಪ್ಪ ಇರ್ಲಿ, ನಮ್ಮವ್ವ ಬರಲಿ. ನಮ್ಮ ಅಜ್ಜಿ ಅಂದ್ರೆ ನಂದಿನಿಗೆ ಭಾಳ ಹೆದರಿಕೆ. ಯಾಕಂದ್ರೆ ನಮ್ಮ ಅಜ್ಜಿ ಬಂದ್ರೆ ಆಕಿನ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ಅದಕ್ಕೆ ಏನಾಕೈತಿ ಅಂತ ನಮ್ಮ ಅಜ್ಜಿ ಬಂದ್ಮೇಲೆ ನೋಡ್ರಿ.